Hello all, welcome back to my channel Prettiness Around. This is your Safa Khan on her first Rosa of Ramzan 2025. Let's see what all she does. First thing first, ಸ್ಯಾರಿ ಪ್ರಿಪ್ರೇಷನ್ಸ್. ನಾನು ನಮಾಜ್ ಮಾಡ್ಕೊಂಬಂದು ಟೀಗೆ ಇಟ್ಟಿದ್ದೆ. ಅಮ್ಮ ನಮಾಜಿಗೆ ಹೋಗಿದ್ರು ಅಂತ ಸ್ಟವ್ ಹತ್ರ ನಾನೇ ನೋಡ್ಕೊಂಡಿದ್ದೆ. ನನ್ನ ಫಸ್ಟ್ ರೋಸ್ ಅಲ್ವಾ, ಸೊ ಅದಕ್ಕೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಒಂದು ಸೇಫರ್ ಸೈಡಿಗೆ ತೊಗೊಂಡಿದ್ದೆ. Hey guys, assalamu alaikum, namaste, welcome back to my channel Prettiness Around. This is your Safa Khan on our first Rosa of Ramzan 2025. Yes, ಇವತ್ತು ರಂಜಾನ್ ಇಂದು ಡೇ 6 ಆ್ಯಂಡ್ ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್ ನಾನು 5 ಡೇಸ್ ಇರೋಕ್ಕಾಗಿರಲಿಲ್ಲ. ಸೊ ಇವತ್ತು ನನ್ನ ರೋಸಾ ಸ್ಟಾರ್ಟ್ ಆಗ್ತಿದೆ. ಅಲ್ಹಮ್ದುಲಿಲ್ಲಾ, ನಾನು ಊರಲ್ಲಿದ್ದೀನಿ. ಥ್ಯಾಂಕ್ಫುಲಿ ಊರಿಂದನೇ ನನ್ನ ಫಸ್ಟ್ ರೋಸಾ ಸ್ಟಾರ್ಟ್ ಆಗ್ತಿದೆ. ಎದ್ದೆ ನಮಾಜ್ ಮಾಡಿದೆ ಆ್ಯಂಡ್ ಅಮ್ಮ ನಮಾಜ್ ಮಾಡೋಕ್ಕೆ ಹೋಗಿದ್ದಾರೆ. ಆಂಟಿಲ್ ನಾನು ಇಲ್ಲಿ ಕಾಯ್ಕೊಳ್ಳೋಕ್ಕೂ ಹೋಗಿದ್ದಾರೆ, ಆಮೇಲೆ ಹೇಳಕ್ಕೆ ಹೋಗಿದ್ದಾರೆ. ಟೀ ನೋಡ್ಕೊತಿದ್ದೀನಿ, ರೈಸ್ ನೋಡ್ಕೊತಿದ್ದೀನಿ. ಅಣ್ಣನೂ ಇವಾಗ ಎದ್ದು ಬಂದ, ತಮ್ಮನೂ ಇವಾಗ ಎದಾಡ್ತಿದ್ದಾನೆ. ಏನು ತಿಂತೀವಿ, ಏನು ಮಾಡ್ತೀವಿ, ಲೆಟ್ಸ್ ಸಿ. ಅಂಟಿಲ್ ದೆನ್, ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಟು ಸಬ್ಸ್ಕ್ರೈಬ್. As usual, it's mudda and some non-veg gravy. Jangan ketinggian lagi di sana. Saya kan. Kalau segini kecil, dia tunggul. Kita boleh sah. Hard working person he's. गाना तो कैसे फटना कितने बड़ी है. देखो क्या बोल रहा है ना? क्या बोल रहा है? गाना तो कोई. Yes, डालतो भाई, yes डालतो. इवरा नोड़ी ना मन्ना. अरे इधर लाओरे. ಮಣ್ಣು ತೋರಿಸಲ್ಲ, ಅವ್ನು ಬೈತಾನೆ. ನಾನು ಕ್ಯಾಮ್ರಾನ ಆಫ್ ಮಾಡಿಬಿಡ್ತಾನೆ ನಾನು ಸರಿ. ಸೊ क्या पकाना कि हमारे बच्चों को. सिर्फ साथ निकाल. तेल लगा ले बाबा सना करने को मत. मैं क्या बोल रही है. ಸರಿ ಇಸ್ ಡನ್. ಸರಿ ಆಯಿತು. ನೋಡಿದ್ರಲ್ಲ, ಮುದ್ದೆ, ರೈಸ್, ಸ್ವಲ್ಪ ತಂದೆ, ಟೀ ಕುಡ್ದೆ, ನೀರು ಕುಡಿದು ಇವಾಗ ಹೊರಗಡೆ ಕೂತಿದ್ದೀನಿ. ನಮಾಜ್ ಕೇಳಿಸುತ್ತಾ ಅಂತ ಕೇಳಿಕೊಂಡು ತಣ್ಣಗೂ ಇದೆ ಅಲ್ಲ, ಸೊ ಐ ಕೇಮ್ ಔಟ್. ಇಲ್ಲಿ 10 ಮಿನಿಟ್ಸ್ ಡಿಲೇ ಇದೆ ಟೈಮಿಂಗ್ಸ್ ಬೆಂಗಳೂರಿಗಿಂತ. ಸೊ 10 ಮಿನಿಟ್ಸ್ ಟೈಮ್ ಸಿಗುತ್ತೆ. अजान की आवाज़ दो गया तो अच्छे सुने आ रही ने. 2 1 2 3 मस्जिद की आवाज़ आ रही. इनका मॉर्निंग वॉक स्टार्ट हुआ. ನಮಾಜ್ ಓದಿ ಡೇ 1 ಅಲ್ವಾ ನನಗೆ. ಸೊ ಕ್ಲೀನಾಗಿ 1 ಅವರ್ ಕುರಾನ್ ಓದ್ಕೊಂಡು ಕೂತ್ಕೊಂಡಿದ್ದೆ. ಒಂದು ಜ್ಯೂಸ್ ಅಂತ ಬರುತ್ತೆ, ಸೊ ಒಂದು ಜ್ಯೂಸನ್ನು ಫಿನಿಷ್ ಮಾಡಿದೆ. ಅಲ್ಹಮ್ದುಲಿಲ್ಲಾ. ಆಲ್ರೆಡಿ ಬೆಳಕು ಬಂದುಬಿಟ್ಟಿದೆ. ಜಸ್ಟ್ ಪ್ರೇಯರ್ ಮುಗೀತು. ಇಟ್ಸ್ ಟೈಮ್ ಟು ಸ್ಲೀಪ್. ಎದ್ದು ವಿ ವಿಲ್ ಮೀಟ್ ಬ್ಯಾಕ್. ಗುಡ್ ನೈಟ್. ಎಸ್, ದ ರೋಸಾ ಗರ್ಲ್ ಈಸ್ ಹಿಯರ್. ಅಲ್ಹಮ್ದುಲಿಲ್ಲಾ, ಫಸ್ಟ್ ಡೇ ರೋಸಾ. ಮಧ್ಯಾಹ್ನ 2 ಗಂಟೆ ಆಗಿದೆ. ಇಟ್ಸ್ ಗೋಯಿಂಗ್ ಗುಡ್. ಯೂಶ್ವಲಿ ಫಸ್ಟ್ ಡೇ ಫಾಸ್ಟಿಂಗಿಗೆ ಡೇ 1 ಇರ್ತೀನಿ. ಇವತ್ತು ಡೇ 6 ನಂದು ರಂಜಾನ್ ಸ್ಟಾರ್ಟ್ ಆಗಿದೆ ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್. ಸೊ ಯೂಶ್ವಲಿ ಹೊಸ ಡ್ರೆಸ್ ಹಾಕ್ಕೊತೀನಿ, ಹೊಲಿಸ್ಕೊತೀನಿ ನಾನು ಯಾವಾಗಲೂ ರಂಜಾನಿಗೆ. ಸೊ ಈ ಸತಿ ಹೊಸ ಡ್ರೆಸ್ ಹೊಲಿಯೋಕ್ಕೆ ಕೊಟ್ಟಿದ್ದಾರೆ ಅಮ್ಮ, ಇನ್ನೂ ಸಿಕ್ಕಿಲ್ಲ ಅಂತ ಕಾರಣ ಅಮ್ಮ ಅದು ಹೊಸ ಡ್ರೆಸ್ ತರಿಸಿದ್ರಂತೆ. ಅವರಿಗಿದು ಆಗ್ತಿರಲಿಲ್ಲ ಅಂತ ನನಗೇ ಹಾಕು ಅಂತ ಹೇಳಿದರು.
ಇಷ್ಟು ದಿವಸ ಹಾಕಿರಲಿಲ್ಲ. ಸೊ ಇವತ್ತು ಹೊಸ ಡ್ರೆಸ್ ಹಾಕಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ ಫಾರ್ ದ ಡೇ 1 ಆಫ್ ರಂಜಾನ್. ಇಲ್ಲಿ ತನಕ ಐ ಆಮ್ ಗುಡ್. ಇನ್ನೂ ಸುಸ್ತು ಏನೂ ಇಲ್ಲ. ಲೆಟ್ಸ್ ಸಿ ಹೌ ಇಟ್ ಗೋಸ್. कपड़े ऐसे पहले जुम्मा दूसरे पहले नहीं क्या चेंज नए कपड़े तेरा नया रोजाना अस्ति तुझे नए कपड़े उससे तो नया रोजाना अस्ति उससे तुम्हें भी नए कपड़े पुराने आदमी पुराने कपड़े पहले नए बच्चे नए पहनना. ये जाने मत छोड़ को जाओ तुम्हें दूसरी रख लो. I'm actually very fond of perfumes. It smells. ಸೊ ಅಣ್ಣ ಒಂದು ಇತ್ತರ್ ತಂದಿದ್ದಾನೆ ಕೈಂಡ್ ಆಫ್ ನಾನ್ ಆಲ್ಕೋಹಾಲಿಕ್ ಪರ್ಫ್ಯೂಮ್. ಅದನ್ನು ನೆನ್ನೆ ಹಾಕಿದ್ದ. ಇವತ್ತು ಅದನ್ನು ನಾನು ಹಾಕ್ಕೊಳ್ಳೋಕ್ಕೆ ಆನ್ ರೂಮ್ ತನಕ ಬರ್ತಿದ್ದೀನಿ. ಇಟ್ಸ್ 2nd ಫ್ಲೋರ್. ಕೆಳಗಡೆನೂ ಇದ್ದಾವೆ. ಬಟ್ ದಿಸ್ ಇಸ್ ಗುಡ್ ಅಲ್ಲ. ಹೈಜಾಕ್ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ. ಎಲ್ಲ ಇಟ್ಟಿದ್ದಾರೆ ಅಂತ ಹುಡುಕ್ಬೇಕು ಇವಾಗ. ಮೈ ಗಾಡ್ ಸುಸ್ತಾಯಿತು. ಎಸ್ ಎಲ್ಲ ಇಟ್ಟಿದ್ದಾರೆ. ಸೊ ದಿಸ್ ದ ಒನ್. ಇಟ್ಸ್ ಲಥಾನಿ Ahmad, I guess. Yes, Latani Ahmad perfume. So good. So this is the one I'm using today for namaz and everything. Sorry bhaiya. ಹಾಕ್ಕೊಂಡೆ. ಅಣ್ಣ ಅದನ್ನು ತಗೊಂಡು ಹೋಗು, ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಿನಗೆ ಬೇರೆ ತಂದು ಕೊಡ್ತೀನಿ, ಇದನ್ನೇ ಇಟ್ಕೋ ಅಂತ ಅಂದರು. ಬೇಡ ಪರವಾಗಿಲ್ಲ, ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ತೊಗೊಂಬನ್ನಿ. ಈ ಸತಿ ಇದೆ ಬೇರೆದು ಯೂಸ್ ಮಾಡ್ತೀನಿ. ಫಾರ್ ನೌ ಐ ಯೂಸ್ ಇಟ್ ಅಂಟಿಲ್ ಯು ಆರ್ ಹಿಯರ್ ಅಂತ ಹೇಳಿದೆ. ಹಾಕ್ಕೊಂಡಿದ್ದೀನಿ. ಲೆಟ್ಸ್ ಪ್ರೇ ಆ್ಯಂಡ್ ಗೆಟ್ ಬ್ಯಾಕ್ ಸೂನ್ ಟು ದ ರೂಟೀನ್ ಅಗೇನ್. ಸೊ ಐ ಆಮ್ ರೆಡಿ. ಅಣ್ಣವರು ಪ್ರೇಗೆ ಹೋದವ್ರು, ಅವರು ವಾಪಸ್ ಬಂದಿದ್ದಾರೆ. ಅವರಿಗೆ ವೆಯ್ಟ್ ಮಾಡ್ತಿದ್ವಿ. ನಾನು ಬ್ಯಾಗು ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಜಸ್ಟ್ ವಾಂಟ್ ಟು ಲೀವ್ ಅಷ್ಟೇ. ಚಪ್ಪಲಿ ಇನ್ನೂ ಹೊಲಿಸಿಲ್ಲ ನಮ್ಮಮ್ಮ. ಹೊಲಿಸಿರ್ತಾರೆ ಅಂತ ಹೋಪ್ಸಲ್ಲಿ ಬಂದೆ. ಹಳೆ ಚಪ್ಪಲಿನೇ ಹಾಕ್ಕೊಂಡು ಹೋಗ್ತೀನಿ. ಮಮ್ಮಿ. ಸೊ ಮನೆಯಿಂದ ಹೊರಟು ಅಜ್ಜಿಗೆ ಮಾತಾಡಿಸ್ಕೊಂಡು ಟ್ರೈನಿಗೆ ಲೇಟ್ ಆಗಿತ್ತು ಅಂತ ಅಂದು ನಾನು ಮಮ್ಮಿ ಅನ್ನಿಸ್ ಹೊರಟ್ವಿ. ಮೇರೆ ಸುರ್ಮಾ ಸ್ಪ್ರೆಡ್ ಅನ್ನಿದ್ದು ಬಸ್. तो दाल का सोच पड़े की चपला जल्दी पहनने आते हैं सब लोग. तो अभी एग्जाम क्यों लिखता रहे बाबा? हाँ जगह तुम्हें अल्लाह हाफिज. ನಾನು ಹೊರಟಿದ್ದು ಒಂದೇ ಬಾರಿ ಟ್ರೈನಲ್ಲಿ. ಫಾರ್ ದ ಫಸ್ಟ್ ಟೈಮ್ ಅಕ್ಕಪಕ್ಕ ಯಾರೂ ಇರಲಿಲ್ಲ. ಫ್ರೀಯಾಗಿ ಬಂದೆ. ಅಲ್ಲಿ ಝೊಹರ್ ಪ್ರೇಯರ್ ಮಾಡಿಕೊಂಡೆ. ಆಮೇಲೆ ಅಮ್ಮ ಗ್ರೇಪ್ಸ್, ರೂಅಬ್ಸಾ ಆ್ಯಂಡ್ ಆರೆಂಜ್ ಕಳಿಸ್ಕೊಟ್ಟಿದ್ರು. ಆ್ಯಂಡ್ ಆಲ್ಸೋ ಅವ್ರು ಕೊಟ್ಟಿದ್ದ ಸ್ನ್ಯಾಕ್ಸಲ್ಲಿ ಕ್ಯಾರಿ ಮಾಡಿದೆ. ರೂಅಬ್ಸಾ ಕುಡಿಯೋಷ್ಟೇ ಸಾಕಾಯಿತು. ಅವ್ರು ಕೊಟ್ಟಿದ್ದ ಟ್ರೈನಲ್ಲಿ ಸ್ನ್ಯಾಕ್ಸ್ ಎಲ್ಲ ಬ್ಯಾಗೆಲ್ಲ ಇಟ್ಕೊಂಡ್ಬಂದು ಹೇಳಿದೆ. ಆಟೋ ಬುಕ್ ಮಾಡ್ಕೊಂಡು ಪಿ ಜಿ ಕಡೆ ಪಯಣ ಅಂತ ಹೊರಟ್ರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇತ್ತು. ಅಂತೂ ಇಂತೂ ಪಿ ಜಿಗೆ ಬಂದು ರೀಚ್ ಆಗಿ ಬಂದು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಹೊಟ್ಟೆ ಹಸ್ಬಿರಲಿಲ್ಲ ಅಂತ ಹಂಗೆ ಮಲ್ಕೊಂಡೆ. ದಿಸ್ ವಾಸ್ ಆಲ್ ಅಬೌಟ್ ಮೈ ಡೇ 1 ಆಫ್ ಮೈ ರಂಜಾನ್ 2025. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್. ಅಲ್ಲಾ ಹಾಫಿಜ್.